ಸರಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ಗುಂಪಿನ ಕೆಲವು ನಾಯಕರನ್ನ ಗಲ್ಲಿಗೇರಿಸುವ ನಿರ್ಧಾರದಿಂದ ಹಿಂದೆ ಸರಿದಿರುವ ಇರಾನ್ ಸರ್ಕಾರವು ಕಾದು ನೋಡುವ ತಂತ್ರವನ್ನು ಅನುಸರಿಸುತ್ತಿದೆ. ಇರಾನ್ನಲ್ಲಿ ಒಂದು ಕಡೆ ಖಮೇನಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆದರೆ ಇನ್ನೊಂದು ಕಡೆ ಆಳುವ ಸರ್ಕಾರದ ಪರ ಮೆರವಣಿಗೆಗಳು ನಡೆಯುತ್ತಿವೆ. ಇರಾನ್ ಸರ್ಕಾರದ ವಿರುದ್ಧ ಇಸ್ರೇಲ್ ಮೊದಲಾದ ಕಡೆ ಕೂಡ ಪ್ರತಿಭಟನೆಗಳು ನಡೆದಿದೆ. ಇದು ಅಮೆರಿಕದ ಹಣದ ಬಲದ ಪ್ರತಿಭಟನೆ ಎಂದು ಇರಾನ್ ಸರ್ಕಾರ ಹೇಳಿದೆ. ಬಂಧಿತ ಪ್ರತಿಭಟನಾಕಾರರಲ್ಲಿ ಕೆಲವರಿಗೆ ಮರಣದಂಡನೆಯನ್ನ ನೀಡಲು ತೀರ್ಮಾನಿಸಲಾಗಿತ್ತು. ಅದನ್ನು ಸದ್ಯಕ್ಕೆ ಕೈಬಿಟ್ಟಿರುವುದಾಗಿ ನ್ಯಾಯಾಂಗವೇ ಹೇಳಿದೆ. ಯುಎಸ್ಎ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಿದಾಗ ಈ ಬಾರಿ ಗುರಿ ತಪ್ಪುವುದಿಲ್ಲ ಎಂದು ಇರಾನ್ ಟ್ರಂಪ್ಗೆ ಎಚ್ಚರಿಸಿತ್ತು. ಆಮೇಲೆ ವಿಶ್ವಸಂಸ್ಥೆಯಡಿ ಮಾತುಕತೆಯನ್ನ ನಡೆಸಲು ಯುಎಸ್ಎ ಮತ್ತು ಇರಾನ್ ಒಪ್ಪಿದ್ದವು. ಅದಕ್ಕಾಗಿಯೇ ಇರಾನ್ ಸದ್ಯ ನೇಣುಗಂಬದ ಯೋಚನೆಯನ್ನು ಕೈಬಿಟ್ಟಿದೆ. ಇರಾನ್ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಸುತ್ತೇನೆ ಎಂದಿದ್ದ ಟ್ರಂಪ್ ಈಗ ಕಾದು ನೋಡೋಣ ಎಂದು ಹೇಳಿದ್ದಾರೆ. ಪ್ರತಿಭಟನಾಕಾರರಲ್ಲಿ 3,428 ಮಂದಿಯನ್ನ ಇರಾನ್ ಸೇನೆ ಕೊಂದಿರುವುದು ಆಘಾತಕಾರಿ ಎಂದು ಜಾಗತಿಕ ಮಾನವ ಹಕ್ಕುಗಳ ಸಂಘಟನೆಯೂ ಹೇಳಿದೆ.